ನೋಡ್ತಾ ಇರಬೇಕು ಚೆನ್ನಾಗಿದೆ ಅಂತ ಊರಿಂದ ಸ್ವಲ್ಪ ನೇರಳೆ ಹಣ್ಣು ಬಂದಿದ್ದು ನಿಮಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಬ್ಲಾಗ್ ಮಾಡಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ದೀನಿ, ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದೀನಿ. ಹೌದು, ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಮಾಡಬೇಕು ಅನ್ಕೊಂತೀನಿ. ಒಂದು ಮಾಡಿದಾಗ ಇನ್ನೊಂದು ಎಲ್ಲಾದರೂ ಹೋಗಿರ್ತೀನಿ, ಅಲ್ಲಿ ಸ್ಟಾಪ್ ಆಗಿರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಈ ಥರ ವಿಡಿಯೋ ಮಾಡ್ತಾ ಇದ್ದಾಳೆ ಅಂದ್ಕೊಂಡ್ರ? ನೋಡಿ, ಟೈಮ್ 10 ಗಂಟೆ ಆಗಿದೆ. ನಾವು ಮನೆ ಹತ್ರ ಫುಲ್ಲು ಕತ್ಲೆ ಆಗಿದೆ. ನನಗೆ ಶಾಕ್ ಆಗೋಷ್ಟು ಕತ್ಲೆ ಆಗಿದೆ. ನಾವು 8 ಗಂಟೆ, ಇವತ್ತು ಮಳೆ ಬರ್ತಿರೋದ್ರಿಂದ ನಾನು ಡೋರ್ ಏನು ತೆಗೆದಿರಲಿಲ್ಲ. ಅವರು 9 ಗಂಟೆಗೆ ಹೋಗ್ಬೇಕಾದ್ರೆ ಬಾಗಿಲು ತೆಗೆದ್ರೆ ಈ ಫುಲ್ಲು ಕತ್ಲೆ ಆಗಿಬಿಟ್ಟಿತ್ತು. ಇವತ್ತು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದಾಗ ನೋಡಿರೋದು ಈ ಥರ ಕತ್ತಲೆ ವಾತಾವರಣನ. ನಿಮಗೆಲ್ಲ ಹೇಗನ್ಸುತ್ತೆ ಈ ಥರ ವಾತಾವರಣ ಇದ್ದರೆ? ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಈ ಥರ ವಾತಾವರಣ ತುಂಬಾ ಇಷ್ಟ. ನನಗೆ ಯಾವಾಗಲೂ ಮಳೆ ಬರ್ತಾ ಇರಬೇಕಂತಲೇ ಇಷ್ಟ. ಕೆಲವರಿಗೆ ಇಷ್ಟ ಆಗಲ್ಲ, ಗೊತ್ತು. ನನಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನೇನೆಲ್ಲ ಆಗುತ್ತೆ ಬನ್ನಿ ನೋಡೋಣ. ಆ್ಯಕ್ಚುಲಿ ಅದು ಫುಲ್ ಲೇಸಿನೇ ಇರುತ್ತೆ. ನೋಡೋಣ ಬನ್ನಿ ಹೇಗಿರುತ್ತೆ ಅನ್ನೋದನ್ನು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ನೋಡಿ, ನಮ್ಮ ಮನೆ ಕೂಡ ಫುಲ್ಲು ಕತ್ಲೆ ಆಗಿದೆ. ಇವಾಗ ನಾನು ಚಪಾತಿ ಮತ್ತು ಸಾಂಬಾರು ಇತ್ತು, ಅದನ್ನೇ ಮಾಡ್ಕೊಂಡು ತಿಂದಿದ್ದೀವಿ. ಇದು ಚಪಾತಿ ಸಾಂಬಾರು. ಇವತ್ತು ಸಾಂಬಾರು ಮೊಷಪ್ ಇದ್ದಿರೋದ್ರಿಂದ ಚಪಾತಿನೇ ಮಾಡಿಸ್ಕೊಂಡು ಅದು ಬಾಕ್ಸಿಗೆ ತೊಗೊಂಡೋಗಿದ್ದಾರೆ. ಓಕೆ, ನಾರ್ಮಲ್ ಕ್ಯಾಮ್ರಾದರೆ ತೋರಿಸ್ತೀವಿ. ನೋಡಿ, ಇಷ್ಟು ಪಾತ್ರೆ ಇದೆ ಇವತ್ತು ನನಗೆ. ಇದು ಮಾಡಬೇಕು. ಇದು ನನ್ನ ಕಿಚನ್. ಬನ್ನಿ. ಬೆಳಗ್ಗೆ ನೋಡಿದ್ರೆ ಚಪಾತಿ ಮಾಡಿದ್ದೆ. ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ಳೋಬೇಕಲ್ಲ. ಸಾಂಬಾರು ಇದ್ರೆ ಅವ್ರಿಗೆ ತುಂಬ ಇಷ್ಟ, ಮೊಷಪ್ ಸಾಂಬಾರು. ಅದಕ್ಕೋಸ್ಕರ ನಾನು ಚಪಾತಿಗೆ ಅದೇ ಮಾಡಿದ್ದೆ. ಆ ಟೈಮಿಗೆ ಕರೆಕ್ಟ್ ಆಗಿದೆ. ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಏನಾದರೂ ಬೇಕಾಗಿರೋದ್ರಿಂದ ನಾನು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಯಾವುದೇ ಥರ ಇಲ್ಲಿ ರುಬ್ಕೊತಿಲ್ಲ, ಏನಿಲ್ಲ. ಕ್ವಿಕ್ ಅಂತ ಮಾಡೋ ಥರ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ಅಲ್ಲಿ ಬೇಳೆ ಎಲ್ಲನೂ ನೆನೆಸಿಟ್ಟಿದ್ದೆ. ಇಲ್ಲಿ ನಾನು ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ಸ್ವಲ್ಪ ಕರಿಬೇವು, ಸಾಸಿವೆ, ಹಾಗೆ ಈರುಳ್ಳಿನ ಹಾಗೆ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಅದು ಚೆನ್ನಾಗಿ ಫ್ರೈ ಆದರೆ, ಅದು ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ನಾನು ಅದಕ್ಕೆ ಇದನ್ನು ಬ್ಯಾಚುಲರ್ ಸಹ ಮಾಡ್ಕೋಬೋದು, ಕ್ವಿಕ್ ಅಂತ ಮಾಡ್ಬೋದು. ಈಗ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದವರು ಸಹ ಎಲ್ಲನೂ ಹೆಚ್ಚಿಟ್ಕೊಂಡ್ರೆ ಎಲ್ಲನೂ ಹಾಕ್ಬಿಟ್ಟು ಎಲ್ಲನೂ ಕುಕ್ಕರಿಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಟೊಮೊಟೊ ಕೂಡ ಹಾಕಿದ್ದೀನಿ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದನ್ನು ರುಬ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಒಂದು ಟೊಮೊಟೊನ ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇವಾಗ ಅದಾಗಿರೋ ಇದಕ್ಕೆ ನಾನು ಅದಕ್ಕೆ ತರಕಾರಿನ ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಥರ ತರಕಾರಿನೂ ಹಾಕಿದ್ದೀನಿ. ಎಲ್ಲ ಥರ ತರಕಾರಿನ ಈ ಥರ ತುಂಬ ಚೆನ್ನಾಗಿ ಬೇಯಿಸಿದ್ರೆ ಅನ್ನದ ಜೊತೆ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಥರ ಕಾಳು ಕೂಡ ಹಾಕಿದ್ದೀನಿ. ಯಾಕೆಂದರೆ ಸ್ವಲ್ಪ ದಾಲ್ ಟೈಪ್ ಬರುತ್ತೆ, ಅದಕ್ಕೋಸ್ಕರ ಇದಕ್ಕೆ ನಾನು 2 ಥರ ಕಾಳು ಕೂಡ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ. ನಮ್ಮ ಮನೇಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ 2 ಮಿಕ್ಸ್ ಒಂದೇ ಇರುತ್ತೆ. ಸಾಂಬಾರು ಪುಡಿ ಅದನ್ನು ಸ್ವಲ್ಪ ಹಾಕಿ, ನಾನು ನೀರು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾನಿಟ್ಟು ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಕಾಯಿ ತುರಿನ ಉದುರಿಸ್ತೀನಿ. ಆಪ್ಷನ್, ಕಾಯಿ ತುರಿ ಬೇಕಂದರೆ ಉದುರಿಸ್ಕೋಬೋದು, ಇಲ್ಲಾಂದರೆ ಬೇಡ, ಅದೇನು. ನೋಡಿ, ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅವಾಗ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ. ಫೈನಲಿ ಉಪ್ಪು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮುಚ್ಚಿದ್ರೆ ಸೊ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಸೊ ಇದು ಮುಗಿಸ್ಕೊಂಡು ಇವಾಗ ಡಿಮಾರ್ಟ್ಗೆ ಹೋಗ್ತಾಯಿದ್ದೀನಿ. ಡಿಮಾರ್ಟ್ ಶಾಪಿಂಗಿಗೆ ಹೋಗಿದ್ದೆ. ಸ್ವಲ್ಪ ಮನೆಗೆ ಐಟಮ್ ತರೋದಿತ್ತು, ಅದಕ್ಕೋಸ್ಕರ ಹೋಗಿದ್ದೆ. ನೋಡ್ತಾ ಇರ್ಬೋದು, ತುಂಬ ರಶ್ ಇದೆ. ಅದಕ್ಕೋಸ್ಕರ ಅಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಂದಿದ್ದು ಕೂಡ ಲೇಟ್ ಆಯಿತು. ಅಲ್ಲಿ ತುಂಬ ರಶ್ ಕೂಡ ಇತ್ತು. ಮನೆಗೆ ಏನೇನು ಬೇಕು ಮೇಯ್ನ್ ಅದನ್ನು ತೊಗೊಂಬರೋಣ ಅಂತ ಹೋಗಿದ್ದೆ. ನಮಗೆ ಅಂಗಡಿಯಲ್ಲಿ ಏನೇನು ಕೇಳಬೇಕು, ಎಷ್ಟೆಷ್ಟು ಕೇಳಬೇಕು ಗೊತ್ತಾಗಲ್ಲ. ಅಲ್ಲಿಗೆ ಹೋದರೆ ನನಗೆ ಎಷ್ಟು ಬೇಕೋ ಏನು ಬೇಕೋ ಅದನ್ನು ನಾನು ತೊಗೊಂಬಂದ್ಬಿಡ್ಬೋದು. ಅದಕ್ಕೆ ನಾನು ಡಿಮಾರ್ಟ್ಗೆ ಹೋಗ್ತೀನಿ. ನಿನ್ನೆ ಕೂಡ ನಾನು ಡಿಮಾರ್ಟ್ಗೆ ಹೋಗಿದ್ದೆ.
ಮನೆ ನಾನು 1 ತಿಂಗಳಾಗಿತ್ತು ಮನೆಯಿಂದ ನಾನು ಊರಿಗೆ ಹೋಗಿ, ಊರಿಂದ ನಾನು ಬಂದಿದ್ದೀನಿ. ಅದಕ್ಕೆ ಮೇಯ್ನ್ ಥಿಂಗ್ ಖಾಲಿಯಾಗಿತ್ತು ಅಷ್ಟೇ. ಇದು ಕಾಳುಗಳು, ಬೇಳೆಗಳು, ಸೋಪು, ಮನೆ ಕೊಲೆನ್ ಅವೆಲ್ಲ ಇದೆಯಲ್ಲ, ವಾಶ್ರೂಮ್ ಕ್ಲೀನ್ ಮಾಡೋದೆಲ್ಲ ಇದೆಯಾ, ಅಷ್ಟು ಖಾಲಿ ಆಗಿತ್ತು. ಅಷ್ಟು ತರೋಣ ಅಂತ ಹೋಗಿದ್ದೆ. ಬೇಳೆಗಳು, ಹೆಸರು ಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಅವಲಕ್ಕಿ ಎಲ್ಲ ತೊಗೊಬಂದೆ. ಇದಿಷ್ಟು ಬೇಳೆಗಳೆಲ್ಲ ಥರ ಬೇಳೆಗಳು ತೊಗೊಬಂದಿದ್ದೀನಿ. ಕೆಲವೊಂದು ನನಗೆ ಊರಿಂದನೇ ಬರುತ್ತೆ ಬೇಳೆಗಳು, ಇನ್ನು ಕೆಲವೊಂದು ಯಾವ್ದಾವ್ದು ಸಿಗಲ್ಲ ಅದನ್ನ ಮಾತ್ರ ನನಗೆ ಓದಿನ ಅಷ್ಟೇ. ಆಮೇಲೆ ಜೀರಿಗೆ, ಸಾಸಿವೆ, ಸ್ನ್ಯಾಕ್ಸ್ ಬಿಸ್ಕೆಟು, ಮತ್ತು ಇದು ಮ್ಯಾಗಿ ಪ್ಯಾಕೆಟು. ಇದು ಆಲ್ರೆಡಿ ನಾನು ಒಡ್ದು ಒಂದು ತಿಂದಿದ್ದೀನಿ. ಬಿಸ್ಕೆಟ್ ಇನ್ನೊಂದಿತ್ತು, ಊರಿಂದ ನಮ್ಮ ಅಕ್ಕ ಪಾಪು ಬಂದಿತ್ತು, ಕೊಟ್ಟು ಕಳಿಸ್ದೆ. ಮತ್ತು ಸೋಪ್ನ ನಾನು ಒಂದೇ ಸಲ ತೊಗೊಬಂದುಬಿಡ್ತೀನಿ, ಒಂದೊಂದೇ ಎಂತಾರಲ್ಲ. ಸ್ಟಾರ್ಲೈಟ್ ಇದೊಂದು ಸ್ವಲ್ಪ ಚೆನ್ನಾಗಿದೆ ಒಗೆಯೋದಕ್ಕೆ, ಅಷ್ಟೊಂದು ನೊರೆ ಎಲ್ಲ ಬರಲ್ಲ, ಇದಾಗಲ್ಲ. ಅದಕ್ಕೋಸ್ಕರ 3 ಖಾಲಿಯಾಗಿತ್ತು. ತೊಗೊಬರೋಣ ಅಂತ ಹೋಗಿದ್ದೆ, 3 ಸಪ್ರೇಟ್. ಅಲ್ಲಿ 3 ಒಟ್ಟಿಗೆ ಇತ್ತು. ಸೊ ನೋಡೋಣ ಈ ಸಲ ಇದನ್ನೇ ಹೇಗಾಗುತ್ತೆ ಅಂತ. 149 ರೂಪೀಸ್ಗೆ 3 ಇದೆ. ಈ ಸಲ ಯೂಸ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಮಯಾನಿಸಿಸು, ಇದು ಬ್ರೆಡ್ ಟೋಸ್ಟ್ ಏನಾದ್ರು ಮಾಡಿದಾಗ ಸ್ಯಾಂಡ್ವಿಚ್ ಥರ ಮಾಡ್ಕೋಬೋದು ಅಂತ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಸಮ್ಮರ್ ಮುಗಿತಾ ಬಂತು, ನಾನು ಇವಾಗ ತೊಗೊಂಡಿದ್ದೀನಿ ಸಮ್ಮರ್ ಬಾಟಲ್ಲ. ಇದೇನು ತೊಗೋಬೇಕಂತ ಇರಲಿಲ್ಲ, ಇದು ಐ ಥಿಂಕ್ 40 ರೂಪೀಸ್ ಅನಿಸುತ್ತೆ. ಇದನ್ನೇ ನಾನು ತೊಗೋಬೇಕಾಗಿರಲಿಲ್ಲ. ನಾನು ಒಂದು ಸಲ ಕೇಳಿದ್ದೆ, ಮುಂಚೆನೇ ಕೇಳಿದ್ದೆ, ಅದು ನನ್ನ ಬರ್ಡೇ ಟೈಮಲ್ಲಿ. ಇದು ಚೆನ್ನಾಗಿರುತ್ತೆ, 40 ರೂಪೀಸ್ ಅಲ್ವಾ ಅಂತ, ಅದಕ್ಕೆ ಈ ಸಲ ಎತ್ಕೊಬಂದ್ವಿ. ಗ್ಲಾಸ್ ಇವಾಗ ಜಸ್ಟ್ ನಾನು ಪ್ರೈಸ್ನ ನೋಡಿದೆ, ಒಂದು 99 ರೂಪೀಸ್ ಇದೆ, ಇದು 105 ಇದೆ, ಮತ್ತು ಇದು 115 ಇದೆ. ಈ 3 ಇಷ್ಟರಿಂದ 149 ರೂಪೀಸ್, ಅಂದರೆ 150 ರೂಪೀಸ್ ತೊಗೊಂಡಿದ್ದಾರೆ. ವರ್ತೆ ಅನಿಸುತ್ತೆ. ಸೊ ನಾವು ಡಿಮಾರ್ಟ್ಗೆಲ್ಲ ಕಮ್ಮಿ ಪ್ರೈಸ್ ಇರೋ ಕಡೆ ಶಾಪಿಂಗ್ ಮಾಡಿದ್ರೆ ಒಳ್ಳೇದಲ್ವಾ, ನಮಗೂ ಸ್ವಲ್ಪ ವರ್ತ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಸೋಪ್ ಕೂಡ ಅಷ್ಟೇ, 5 ಇದೆ ಇದರೊಳಗಡೆ 5 ಇದೆ, ಪ್ಯಾಕ್ ಆಫ್ 5 ಇದೆ. $70 ರೂಪೀಸ್ಗೇನೋ ಇದು ಸಿಕ್ಕಿದ್ದು ನಮಗೆ. ಪ್ರೈಸ್ ಬಂದು ಇದ್ರ ಮೇಲೆ ಇದೆ 95 ರೂಪೀಸ್ ಏನೋ ಇದೆ, ನಮಗೆ 70 ರೂಪೀಸ್ಗೆ ಸಿಕ್ಕಿದೆ. ಒಂದು ಸೋಪ್ ಒಂದು 12 ರೂಪೀಸ್ ಅವ್ರು 13 ರೂಪೀಸ್ ಬಿದ್ದಿರುತ್ತೆ. ಸೊ ಇದಕ್ಕೋಸ್ಕರ ಡಿಮಾರ್ಟ್ ಶಾಪಿಂಗ್ ಮತ್ತು ವಿಶಾಲ್ ಮಾರ್ಟ್ ಶಾಪಿಂಗ್, ಹೀಗೆ ಚಿಕ್ಕ ಪುಟ್ಟ ಅಂಗಡಿಗಳಲ್ಲೆಲ್ಲ ಶಾಪ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ. ನಾನು ಇಷ್ಟು ಶಾಪ್ ಮಾಡಿದ್ದೀನಿ, 500 ಒಳಗಡೆ ಆಗಿದೆ. 500 ಮಿನಿಮಮ್ 500 ಆಗಿದೆ ಅಂತ ಅನ್ಕೋಬೋದಷ್ಟೇ. ನಮಗೆ ಇದು 1 ತಿಂಗಳು ಬರುತ್ತೆ. ಸೊ ನೋಡಿ, ನೀವು ಹೋಗಿ ಎಲ್ಲ ಒಟ್ಟಿಗೆ ತೊಗೊಂಡ್ಬಂದ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರ್ ಅಂತೂ ತುಂಬ ಆಫರ್ ಇದೆ. ಅಲ್ಲದೆ ಮಕ್ಳುಗಳಿಗೆ ತುಂಬ ಚೆನ್ನಾಗಿದೆ ಸಮ್ಮರ್ಗೆ. ಮತ್ತು ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ತುಂಬ ಪೆನ್, ಬುಕ್ಸ್ ಅಂತೂ ರಾಶಿ ಇಟ್ಟಿದ್ದಾರೆ. ಸ್ನ್ಯಾಕ್ಸ್ ಬಾಟಲ್ಸ್ ಇದೆಲ್ಲ ತುಂಬ ಇಟ್ಟಿದ್ದಾರೆ. ಹೋಗಿ ಒಂದ್ಸಲ ನೋಡ್ಕೊಂಡು. ವಿಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲೆಲ್ಲ ವಿಡಿಯೋ ಅಲೋ ಇಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ನಾನಲ್ಲಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ. ನಿಮಗೆ ನಿಯರ್ ಇರೋರಾದರೆ ಹೋಗಿ ವಿಸಿಟ್ ಮಾಡಿ, ಇಲ್ಲಾಂದರೆ ವಿಸಿಟ್ ಮಾಡಲೇಬೇಕಂತ ಏನಿಲ್ಲ. ನಿಮ್ಮ ನಿಯರ್ ಏನಿರುತ್ತೆ ಅದನ್ನು ವಿಸಿಟ್ ಮಾಡಿ, ನಿಮಗೂ ಎಷ್ಟೊಂದು ಆಫರ್ಸ್ಗಳು ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತುಂಬ ಮಳೆ ಇತ್ತು, ಆಮೇಲೆ ಹಾಗೆ ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ಬಂದಿದ್ವಿ. ಸ್ವಲ್ಪ ಕಮ್ಮಿ ಆಗ್ತಿದ್ದಾಗೆ ಹೋಗಿ ಬಂದ್ವಿ. ಇವಾಗ ಸ್ವಲ್ಪ ಪಾಸ್ತಾ ಮಾಡ್ತಾ ಇದ್ದೀನಿ. ಪಾಸ್ತಾ ಸಿಂಪಲಾಗಿ ಮಾಡ್ತೀನಿ, ಯಾವ ಥರ ಅಂತ ತೋರಿಸ್ತೀನಿ. ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ಪಾಸ್ತಾ ರೆಡಿ ಆಗ್ತಾ ಇದೆ, ಅಂದರೆ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ನೀರಲ್ಲಿ. ನೀವು ನೋಡ್ತಾ ಇರ್ಬೋದು, ಬಾಯ್ಲ್ ಆಗ್ತಾ ಇದೆ. ಆಲ್ರೆಡಿ ಆಗಿದೆ, ಸಾಕು ಅನ್ಸುತ್ತೆ, ಇನ್ನು ಸ್ವಲ್ಪ ಆಗಬೇಕಷ್ಟೇ. ಇಲ್ಲಿ ನಾನು ಎಲ್ಲನೂ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಈ ಕಡೆ ಬಂದರೆ ಕರ್ಬೇವಿನ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು. ಇಲ್ಲಿ ಶುಂಠಿ ರೇಟೇ ತುಂಬ ಜಾಸ್ತಿ ಆಗಿದೆ, ಅದಕ್ಕೆ ಇದು ಒಂದು ಪ್ಯಾಕ್ ತೊಗೊಂಡ್ಬಿಟ್ಟು ಇದೆ ಕಮ್ಮಿ.
ಡಿಮಾರ್ಟಲ್ಲಿ ಕಮ್ಮಿ ಸಿಕ್ತು. 50 ರುಪೀಸ್ ಅಂದರೆ ಬೈ ಒನ್ ಗೆಟ್ ಒನ್ ಇತ್ತು. ಒಂದು ತೊಗೊಂಡು 25 ರುಪೀಸು. ಸೊ ಹೀಗಿದೆ ಇವತ್ತು ನನ್ನ ಅಡುಗೆ ಮನೆ ಪರಿಸ್ಥಿತಿ. ಫ್ರೆಶ್ ಆಗಿ ಯಾರಾದರೂ ಮಾಡ್ಕೊಂಡು ತಿನ್ನೋಣ ಆಚೆ ಹೋಗೋಣ ಅಂದರೆ ಮಳೆ ವೆದರ್ ನೋಡಿ ಇನ್ನೂ ಹಾಗೆ ಇದೆ. ಅದಕ್ಕೆ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೂ ಶೇರ್ ಮಾಡ್ತೀನಿ. ಇವಾಗ ಇದಾಗಿದೆ. ಈ ಬಾಯ್ಲ್ಡ್ ಆಗಿರೋದನ್ನ ನಾನು ಸೋಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ನಾನು ಜಾಸ್ತಿ ಏನು ಸ್ಪೈಸಸ್ ಹಾಕ್ತಿಲ್ಲ, ಸ್ವಲ್ಪ ಹಾಕೊತೀನಿ, ಯಾಕೆಂದರೆ ಜಾಸ್ತಿ ಸ್ಪೈಸಸ್ ಆದರೆ ತಿನ್ನೋಕ್ಕಾಗಲ್ಲ. ಬನ್ನಿ. ಊರಿಂದ ಸ್ವಲ್ಪ ನೇರಳೆ ಹಣ್ಣು ಬಂದಿದ್ದು. ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೇರಳೆ ಹಣ್ಣು ಕಮೆಂಟ್ ಮಾಡಿ. ಇಲ್ಲಂತೂ ಕೆಜಿಗೆ 360 ಹೇಳ್ತಿದ್ದಾರೆ. ಸ್ವಲ್ಪ ಮೀಡಿಯಮ್ ಇರೋಕ್ಕೆ 200 ಹೇಳ್ತಿದ್ದಾರೆ. ನಮಗೆ ಊರಿಂದನೇ ಬಂದಿದೆ. ನಾವು ಊರಲ್ಲಿ ಯಾವತ್ತೂ ದುಡ್ಡು ಕೊಟ್ಟು ಇದು ಹಣ್ಣೆಲ್ಲ ತಿಂದಿಲ್ಲ. ಸೊ ಅದಕ್ಕೋಸ್ಕರ ಇದು ತಿನ್ಬೇಕಂತಲೇ ಅನಿಸಲ್ಲ. ಸೊ ಅದಕ್ಕೆ ಊರಿಂದನೇ ಬಂದಿದೆ. ಇದನ್ನು ನೀರು ಹಾಕಿ ಉಪ್ಪು ಹಾಕಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಯಾಕೆಂದರೆ ಸ್ಟಾರ್ಟಿಂಗ್ಗೆ ಹಾಕಿದ್ರೆ ಅದು ಬೇಗ ಹಿಡ್ದಂಗೆ ಆಗಿ ಸ್ವಲ್ಪ ಫ್ಲೇವರ್ ಕಮ್ಮಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಫ್ಲೇವರ್ಗೋಸ್ಕರ ಅಷ್ಟೇ. ಇದನ್ನು ಹೀಗೆ ಸಣ್ಣದಾಗಿ ಕಟ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಖಾರ ನೋಡಿ ಹಾಕಿ, ಏಕೆಂದರೆ ಸ್ವಲ್ಪ ಚಿಲ್ಲಿನೂ ಹಾಕಿದ್ದೀರ, ಮೆಣಸಿನ್ಕಾಯಿನ. ಅದ್ರ ಜೊತೆಗೆ ನಿಮಗೆ ಎಷ್ಟು ಬೇಕಷ್ಟು ಖಾರ ನೋಡ್ಕೊಂಡು ಹಾಕಬೇಕು. ನೆಕ್ಸ್ಟು ಇದು ಹಾಕಬೇಕು, ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಕಿಸಾನ್ದು ನಾನು ಸ್ವಲ್ಪ ಸ್ವೀಟ್ ಇರುತ್ತೆ ಅಂತ ತೊಗೊಂಡಿದ್ದೀನಿ. ಟೊಮೊಟೊ ಬೇಕನ್ನೋರು ಟೊಮೊಟೊ ಹಾಕೊಳ್ಬೋದು. ನಾವು ಟೊಮೊಟೊ ಹಾಕ್ತಾಯಿಲ್ಲ ಇಲ್ಲಿ, ಟೊಮೊಟೊ ರೇಟ್ ಜಾಸ್ತಿ ಆಗಿದೆ. ಸೊ ಅದು ಬೇಯಬೇಕು. ಇಲ್ಲಿ ಪಾಸ್ತಾ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಪಾಸ್ತಾ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್. ನಾನು ಪ್ಲೇಟ್ಗೆ ಹಾಕೊಂಡು ತಿಂದರೆ ತುಂಬ ಮಜಾ ಇರುತ್ತೆ ನೋಡಿ. ಈ ಟೈಮಲ್ಲಿ, ಮಳೆ ಟೈಮಲ್ಲಿ ನಾನು ಹೇಳೋದಿಷ್ಟೇ, ಇವತ್ತಿಗಾಗಿ ಬದುಕಿ, ಈ ಕ್ಷಣಕ್ಕಾಗಿ ಬದುಕಿ. ನಾಳೆ ಏನಿರುತ್ತೋ ಏನೋ ಗೊತ್ತಿಲ್ಲ. ಇವತ್ತಿನ ಜನ್ರೇಷನ್ ಅನ್ನೋದಕ್ಕಿಂತ ಇವತ್ತಿನ ದಿನಗಳಲ್ಲಿ ಯಾರು ಯಾವಾಗ ಏನು ಆಗ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಇರೋಷ್ಟು ದಿನ ಖುಷಿಯಾಗಿ ಎಲ್ಲರ ಜೊತೆ ಚೆನ್ನಾಗಿದ್ದು ಬದುಕಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ.